ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅರ್ಜುನ್ನ ಬಿಟ್ಟು ಹೋಗುವುದಿಲ್ಲ ಅಂತ ಭಾರ್ಗವಿ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸಂಧ್ಯಾ ಜೀವಂತಿಕೆಗೆ ಸಾಕ್ಷಿ ಆಗೋದಕ್ಕೆ ಭಾರ್ಗವಿ ಮುಂದಾಗ್ತಿದ್ದಾರೆ. ಹಾಗಾದರೆ ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಬೃಂದಾನ ಹಾಡಿ ಹೋಗ್ಲತ್ತಿದ್ದಾರೆ ನಿರ್ಮಲಾ. ಬಿಕಾಸ್ ಇಲ್ಲಿ ಭಾರ್ಗವಿಗೆ ಆದಂಥ ಅವಮಾನ ಅವ್ರಿಗೆ ತುಂಬ ಖುಷಿ ಕೊಟ್ಟದ. ಅದೇ ಕಾರಣಕ್ಕೋಸ್ಕರನೇ ಬೃಂದಾನ ಆಡಿ ಹೋಗ್ಲತ್ತಾರೆ. ಇದೇ ರೀತಿಯಾಗಿ ಭಾರ್ಗವಿನ ಓಡಿಸಿದೆ, ತನ್ನ ಡೈಮಂಡ್ ನೆಕ್ಲೆಸನ್ನು ಕೂಡ ಕೊಡ್ತೀನಿ ಅಂತಾರ. ನೀವೇನು ಯೋಚನೆ ಮಾಡಬೇಡಿ ಅಂತ ಖಂಡಿತವಾಗ್ಲೂ ಭಾರ್ಗವಿ ಮನೆಯಿಂದ ಓಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಿದ್ದಾಗೆ ಅರ್ಜುನ್ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ. ಹೀಗೆ ನಿಮಗೆ ಮನಸ್ಸು ಬರುತ್ತೆ, ಅವ್ರಿಗಷ್ಟು ಅವಮಾನ ಆಗಿ ಕಣ್ಣೀರು ಹಾಕಬೇಕಿದ್ರೆ ಸಮಾಧಾನ ಮಾಡೋದು ಬಿಟ್ಟು ಇಲ್ಲ ಆರಾಮಾಗಿ ಊಟ ಮಾಡ್ತಿದ್ರಲ್ಲ ಅಂದಾಗ ಅವಳು ಕಟ್ಕೊಂಡು ನಮಗೇನಾಗಬೇಕು, ಅವಳು ಯಾರು ನಾವು ಯಾರು ಅಂತ ಹೇಳ್ತಾರೆ. ಇದರಿಂದ ನಿಜವಾಗ್ಲೂ ಕೂಡ ಅರ್ಜುನ್ಗೆ ಬೇಸರ ಆಗತ್ತೆ. ಇಲ್ಲಿ ಆಯಿತು ನಾವು ಅವಳನ್ನ ಸೊಸೆ ಅಂತ ಒಪ್ಕೋತೀವಿ, ಬಟ್ JP ಹೇಳಿದಾಗೆ ಅವಳು ಕೆಲಸಕ್ಕೆ ಹೋಗಬಾರ್ದು ಅಂದಾಗ ಅವ್ರು ಟೈಮ್ ತೊಗೊಂಡಿದ್ದಾರೆ ಹೇಳ್ತಾರೆ ಅಂತ ಹೇಳ್ತಿದ್ದಾಗೇನೆ ಅಲ್ಲಿಗೆ ಭಾರ್ಗವಿ ಬರ್ತಾಳೆ. ಬಂದಿದ್ದೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಕೆಲಸಕ್ಕೆ ಹೋಗೋದಿಲ್ಲ, ಈ ಮನೆಯಲ್ಲೇ ನಾನು ಸೊಸೆಯಾಗಿ ಉಳ್ಕೋತೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಮಾತನ್ನು ಕೇಳಿದೆ ಬೃಂದಾಗೆ ಶಾಕ್ ಆಗತ್ತೆ, ಹಾಗೆ ನಿರ್ಮಲಾ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ತದನಂತರ ಇಲ್ಲಿ ಅರ್ಜುನ್ಗಂತೂ ತುಂಬ ಖುಷಿ ಆಗಿಬಿಡುತ್ತೆ. ಇನ್ನು ಮುಂದೆ ಅವ್ರನ್ನ ಕೂಡ ನೀವು ಸೊಸೆ ಅಂತ ಒಪ್ಕೋಬೇಕು, ಇನ್ನು ಮುಂದೆ ಅವರು ಈ ಮನೆಯಲ್ಲಿ ಒಬ್ಬರು, ಯಾಕಂದರೆ ಅವರು ಕೆಲಸಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಡ್ಯಾಡ್ ಕಂಡೀಷನ್ಗೆ ಒಪ್ಕೊಂಡಿದ್ದಾರೆ ಅಂತ. ಈ ಕಡೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಬೃಂದಾ ಕೂಡ ನಾನೇನು ಮಾಡಲಿ, ನನಗೂ ಆಗಿದೆ ಈ ಮಾತನ್ನು ಕೇಳಿ ಅಂತ ಹೇಳ್ತಾರೆ. ಬಟ್ ಶಕುಂತಲಾ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಭಾರ್ಗವಿ ಯಾಕೆ ಡಿಸಿಷನ್ ತೊಗೊಂಡಿದ್ದಾಳೆ ಅಂತ. ಯಾವ ರೀತಿ JP ಅರ್ಜುನ್ ಇಟ್ಕೊಂಡು ಆಟ ಆಡಿದ್ರು ಅದೇ ರೀತಿಯಾಗಿ ಇಲ್ಲಿ ಭಾರ್ಗವಿ ಕೂಡ ಈ ಮನೆಯ ರೀತಿ ನೀತಿಗಳನ್ನು ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಖಂಡಿತ ಅವಳಿಗೆ ನನ್ನ ಸಪೋರ್ಟ್ ಇರುತ್ತೆ. ಅವಳು ಯಾವುದೇ ಕಾರಣಕ್ಕೂ ಸಂಧ್ಯಾ ಕೇಸಿಂದ ಹಿಂದೆ ಸರಿಯೋದಿಲ್ಲ. ಸರಿಯಾಗಿ ಬ್ರಹ್ಮಾಸ್ತ್ರವನ್ನು ಬಿಟ್ಟು JPಯನ್ನು ಸೋಲಿಸ್ತಾಳೆ. ನಾನು ಅಂತಾನೆ ಮೆರಿತಿರೋ JP ಖಂಡಿತವಾಗ್ಲೂ ನೆಲಕ್ಕೆ ಕುಸಿತಾನೆ. ಅವಳೇ ಸರಿ ಇವನಿಗೆ ಪಾಠ ಕಲಿಸೋದಕ್ಕೆ. ಅವ್ನು ಸೇರು ಅಂದರೆ ಅವ್ನು ಸೊಸೆ ಸವಾ ಸೇರು ಅಂತ ಹೇಳ್ತಿದ್ದಾರೆ ಇಲ್ಲಿ ಶಕುಂತಲಾ. ಹಾಗಾದರೆ ಕೊನೆಗೂ ಭಾರ್ಗವಿ ಆ ಮನೆಯಲ್ಲೇ ಇತ್ಕೊಂಡು ಸಂಧ್ಯಾ ಸಾವಿಗೆ ಕಾರಣ ಆದವ್ರು ಯಾರು ಅಂತ ಬಯಲಿಗೆಳೆಯೋದ್ರ ಮುಖಾಂತರ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋದ್ರ ಮುಖಾಂತರ ಅವಳನ್ನು ಜೀವಂತವಾಗಿರಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಭಾರ್ಗವಿ.